ಪ್ರಿಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಪತ್ತಾರ್. ಇಂದು ನಾವು ಆಗಮಿಸಿದಂತಹ ಸ್ಥಳ ಬಿಜಾಪುರಿನ ಪ್ರಸಿದ್ಧವಾದ ಗೋಲಗುಮ್ಮಟಕ್ಕೆ. ಬಿಜಾಪುರ ಈ ಸ್ಥಳವನ್ನು ಅನೇಕ ರಾಜವಂಶಗಳು ಆಳಿದವು. ಅದರಲ್ಲಿ ಮೊದಲಿಗೆ ಬರುವವರು ಕಲ್ಯಾಣದ ಚಾಲುಕ್ಯರು, ಮುಂದೆ ದೆಹಲಿಯ ಸುಲ್ತಾನರು, ಬಹಮನಿ ಸುಲ್ತಾನರು, ಹೈದರಾಬಾದಿನ ನಿಜಾಮರು, ಅದಾದ ನಂತರ ಮರಾಠರು ಮತ್ತು ಕೊನೆಗೆ ಬಿಜಾಪುರ್ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿತ್ತು. ಇವಾಗ ನಾವು ನೋಡ್ತಾ ಇರೋದು ಗೋಲ್ ಗುಂಬಜ್ನ ಮುಂಭಾಗದಲ್ಲಿರುವಂತಹ ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ. ಇಲ್ಲಿ ನಾವು ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ನಾಣ್ಯಗಳು, ಯುದ್ಧದ ಸಾಮಗ್ರಿಗಳು, ಇನ್ನಿತರ ಗೃಹ ಬಳಕೆಯ ವಸ್ತುಗಳು ಮತ್ತು ಅನೇಕ ರೀತಿಯ ಬರಹಗಳು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಬಹಮನಿ ಸುಲ್ತಾನರ ನಂತರ ಈ ಬಿಜಾಪುರವನ್ನು ಆಳಿದವರು ಆದಿಲ್ ಶಾಹಿ ಮನೆತನದವರು. ಈ ಆದಿಲ್ ಶಾಹಿ ಮನೆತನಕ್ಕೆ ಸೇರಿದಂತಹ ಮೊಹಮ್ಮದ್ ಆದಿಲ್ ಶಾ ರವರು ಈ ಗೋಲ್ ಗುಮ್ಮಟವನ್ನು ಕಟ್ಟಿಸುತ್ತಾರೆ. ಅದಕ್ಕಾಗಿ ಇವರು ಕರೆಸಿಕೊಂಡಿದ್ದು ದಾಬುಲ್ನ ಪ್ರಸಿದ್ಧ ವಾಸ್ತುಶಿಲ್ಪಿ ಯಾಕೂತ್ ಅವರನ್ನ. ಮೊಹಮ್ಮದ್ ಆದಿಲ್ ಶಾ ರವರು ಸೂಫಿ ಸಂತರಿಗೆ ಸಾಕಷ್ಟು ಮಹತ್ವ ಮತ್ತು ಗೌರವವನ್ನು ಕೊಡ್ತಾ ಇದ್ದರು ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಎಂದರೆ ಈ ಗೋಲ್ ಗುಂಬಜ್ ಇರೋದು ಪ್ರಸಿದ್ಧ ಆಸಿಮ್ ಪೀರ್ ದರ್ಗಾದ ಸಮೀಪದಲ್ಲಿ. ಈ ಆಸಿಮ್ ಪೀರ್ ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾ ರವರ ಧಾರ್ಮಿಕ ಗುರು ಆಗಿರುತ್ತಾರೆ. ಕಡು ಕಂದು ಬಣ್ಣದ ಶಿಲೆಯಿಂದ ಕಟ್ಟಲ್ಪಟ್ಟಂತಹ ಈ ಗೋಲ್ ಗುಂಬಜ್ನ ಎತ್ತರ 51 ಮೀಟರ್. ಇದು ಜಗತ್ತಿನ 2ನೇಯ ಅತಿ ದೊಡ್ಡ ಗುಮ್ಮಟವಾಗಿದೆ. ಇದನ್ನು ಸಂಪೂರ್ಣಗೊಂಡ ವರ್ಷ 1656. ಹಾಗಾದರೆ ಜಗತ್ತಿನ ಅತಿ ದೊಡ್ಡ ಗುಮ್ಮಟ ಯಾವುದು ಅಂದರೆ ಅದು ರೋಮ್ ನಗರದಲ್ಲಿರುವಂತಹ ಪ್ರಸಿದ್ಧ ಸೇಂಟ್ ಪೀಟರ್ ಬೆಸಿಲಿಕಾ. ಈ ಒಂದು ಗೋಳಗುಮ್ಮಟವು ಆಗ್ರಾದಲ್ಲಿರುವ ತಾಜ್ ಮಹಲ್ನ ಮಾದರಿಯನ್ನು ಹೋಲುತ್ತದೆ. ಆದ ಕಾರಣ ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ತಾಜ್ ಮಹಲ್ ಎಂದು ಕರೆಯುತ್ತೇವೆ.